ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ವತಿಯಿಂದ ಸಮಾಜ ಸೇವಕರು, ಸಂಸ್ಥಾಪಕರು ಹಾಗೂ ಮ್ಯಾಥ್ಯೂಸ್ ವೆಂಚರ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರಮುಖರಾದ ಶ್ರೀ ಮುನಿರತ್ನ ಎನ್ ಗೌಡ ಅವರ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸಿ ಶುಭಾಶಯ ಕೋರಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಅವರ ಸಮಾಜಮುಖಿ ಕಾರ್ಯಗಳನ್ನ ಸ್ಮರಿಸಿದರು. ಸಮಾಜ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರೊಂದಿಗೆ ನಿರಂತರ ಸಂಪರ್ಕ ಹೊಂದಿರುವ ಶ್ರೀ ಮುನಿರತ್ನ ಎನ್ ಗೌಡ ಅವರ ಜನ್ಮದಿನದ ಅಂಗವಾಗಿ ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ವತಿಯಿಂದ ಶುಭಾಶಯ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವೇದಿಕೆಯ ಪದಾಧಿಕಾರಿಗಳು, ಸಮಾಜಮುಖಿ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಪುಷ್ಪಗುಚ್ಛ ನೀಡಿ ಜನ್ಮದಿನದ ಶುಭಾಶಯಗಳನ್ನ ಕೋರಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಶ್ರೀ ಮುನಿರತ್ನ ಎನ್ ಗೌಡ ಅವರು ಸಮಾಜದ ಅಭಿವೃದ್ಧಿ, ಶಿಕ್ಷಣ ಹಾಗೂ ಜನಸೇವೆಯ ಕ್ಷೇತ್ರದಲ್ಲಿ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜನಪ್ರತಿನಿಧಿ ಹಾಗೂ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಮುನಿರತ್ನ ಅವರು ಸಾರ್ವಜನಿಕ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ನೆನಪಿಸಲಾಯಿತು. ಮುನಿರತ್ನ ಎನ್ ಗೌಡ ಅವರು ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನ ಕೈಗೊಂಡು ಜನಸೇವೆ ಮಾಡುವಂತಾಗಲಿ. ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಒಟ್ಟಾರೆ ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ವತಿಯಿಂದ ನಡೆದ ಈ ಜನ್ಮದಿನ ಕಾರ್ಯಕ್ರಮವು ಆತ್ಮೀಯತೆ ಹಾಗೂ ಸಮಾಜ ಸೇವೆಯ ಸಂದೇಶ ಸಾರುವ ಮೂಲಕ ವಿಶೇಷವಾಗಿ ಗಮನ ಸೆಳೆಯಿತು. ಅಭಿಷೇಕ್ ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ಸರ್, ನಮಗೆ ಜೂನ್ 8ನೇ ತಾರೀಕು ಮುನಿರತ್ನವ್ರದ್ದು ಬರ್ತ್ಡೇ ಇತ್ತು. ಅವರು ಊರಲ್ಲಿ ಇಲ್ದರ ಕಾರಣ ನಾವು ಬೇರೆ ದಿನ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆಯಿಂದ ಆಯೋಜನೆ ಮಾಡಬೇಕು ಅಂತ ಎಲ್ಲ ಸದಸ್ಯರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸೇವೆ ಮಾಡ್ಕೊಬಂದಿದ್ದಾರೆ. ದೀನದಲಿತರು ಅವರು ಎಲ್ಲ ಬಡವರ ಸೇವೆಗಳನ್ನ ಮಾಡ್ಕೊಬಂದಿದ್ದಾರೆ, ಕಷ್ಟ ಸುಖಗಳಿಗಾಗಿದ್ದಾರೆ. ಅಂಥ ವ್ಯಕ್ತಿಯಿಂದ ಮಾಡಿದ್ದೀನಿ ಯಾರು ಮಾಡೋದು ಅಂತೇಳಿ ನಾವೆಲ್ಲ ವೇದಿಕೆ ಪರವಾಗಿ ಕರೆದು ಮಾತಾಡಿ ಇವತ್ತು ಆಯೋಜನೆ ಮಾಡಬೇಕು 14ನೇ ತಾರೀಕು ಅಂತೇಳಿ ಮಾತಾಡಿ ಇವತ್ತು ಅವರ ಬರ್ತ್ಡೇ ಆಯೋಜನೆ ಮಾಡಿದ್ದೀವಿ. ನಮ್ಮ ವೇದಿಕೆ ಸದಸ್ಯರು ಎಲ್ಲ ಸೇರಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು IAS ಆರೋಗ್ಯ ಎಲ್ಲ ಕೊಟ್ಟು ಆ ಚಾಮುಂಡೇಶ್ವರಿ ಸಕಲೇಶ್ವರಿಗೆ ಕೊಟ್ಟು ಇನ್ನೂ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ಪರವಾಗಿ 2 ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಸಲ ನಾನು ಹುಟ್ಟುಹಬ್ಬ ಮಾಡುವಂತ ಇದ್ದೆ, ತಿರುಪತಿಗೆ ಹೋಗಿದ್ದೆ. ಈ ನಾಗರಭಾವಿ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ವೇದಿಕೆ ವತಿಯಿಂದ ನಮ್ಮ ಶಂಕರೇಗೌಡರು, ನಮ್ಮ ಜಯಶಂಕರ್ ಅವರು, ಮೋಹನ್ ಅಣ್ಣ ಅವರು, ಕೃಷ್ಣಪ್ಪ ಅವರು, ನಮ್ಮ ದೊಡ್ಡ ದೇವರಾಜಣ್ಣ ಅವರು, ನಮ್ಮ ಜಯರಾಮ್ ಸರ್ ಅವರು, ವೆಂಕಟೇಶ್ ಅಣ್ಣ ಮತ್ತು ನಮ್ಮ ಬಾನ ರವಿಯವರು ಎಲ್ಲರೂ ಸೇರಿ ಪ್ರೀತಿಯಿಂದ ನಮ್ಮ ಶಂಕರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಸದಾ ಕಾಲ ಚಿರಋಣಿ. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಪ್ರೀತಿ, ವಿಶ್ವಾಸ, ಜನ ಯಾರೂ ಸಂಪಾದನೆ ಮಾಡೋಕ್ಕಲ್ಲ. ಎಲ್ರಿಗೂ ಅಭಾರಿ. ಅದರಲ್ಲಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಇವ್ರನ್ನ ಮುಂದಿನ ಜನ್ಮದಲ್ಲಿ ಇನ್ನೂ ಅಂದರೆ ಜನಸೇವೆ ಮಾಡೋ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಶಂಕರೇಗೌಡರಿಗೆ ವಂದನೆಯನ್ನು ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕಾಂಕ್ಷಿ ಆಗಿದ್ದೀನಿ, ಬಟ್ ನೋಡೋಣ, ಎಲೆಕ್ಷನ್ ಮಾಡಿದಾಗ ಅವಾಗ ನೋಡೋಣ ಯಾವ ವಾರ್ಡು ಏನಂತೇನು ಫಿಕ್ಸ್ ಮಾಡಿಲ್ಲ. ಆ ಟೈಮಲ್ಲಿ ನೋಡಿ ಡಿಸೈಡ್ ತಂದು ಯಾವ ಪಕ್ಷ ಅಂತ ಏನು ಮಾಡಿಲ್ಲ. ಇವಾಗ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡೋಣ ಸರ್. ಸ್ಪರ್ಧಿಸ್ತೀನಿ, 100% ಸ್ಪರ್ಧಿಸ್ತೀನಿ. ಯಾವ ಪಕ್ಷದ ಪರವಾಗಿಲ್ಲ, ಬಟ್ ಈ ಪಕ್ಷ ನಿರ್ಧಾರ ಮಾಡಿಲ್ಲ. ಸಮಾಜ ಸೇವೆ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬ ಮಾಡೋದು ಬೇಡ ಅಂತ ಹೇಳಿ ನಿಲ್ಲಿಸಿದ್ದು, ನಾವೇ ಎಲ್ಲರೂ ಬೇಡ ಎಲ್ಲ ಮಾಡಲೇಬೇಕು ಅಂತ ಎಲ್ಲ ಸ್ನೇಹಿತರು ಸೇರಿ ಬಲವಂತ ಮಾಡಿ ನಾವು ಮಾಡಿರೋದು. ಯಾಕೆಂದ್ರೆ ಅವರು ಸಮಾಜ ಸೇವೆ ತುಂಬ ಮಾಡ್ತಾರೆ. ಅವರು ಯಾವ ಸ್ವಾರ್ಥ ಏನೂ ಇಟ್ಕೊಂಡಿರಲ್ಲ. ಯಾವುದೇ ಬರ್ತಡೇ ಇರಲಿ ಬರೋದು, ಅವ್ರಿಗೆ ಏನು ಬೇಕು ಎಲ್ಲ ಮಾಡಿ ಅವ್ರ ಜೊತೆಲಿದ್ದು ಅವ್ರು ಏನೇ ಕೆಲಸ ಇದ್ದು ಬಂದು ಜೊತೆಲಿ ಇಟ್ಕೊತಾರೆ. ಇಂಥ ವ್ಯಕ್ತಿ ನಾವು ಮಾಡದೇ ಇದ್ದರೆ ಚೆನ್ನಾಗಿಲ್ಲ ಅಂತೇಳಿ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾಡಿದ್ದೀವಿ. ಆಮೇಲೆ ಅವರಿಗೆ ಜೀಬೆಯಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗುತ್ತೆ, ದಯವಿಟ್ಟು ಸೀಟಾಗಿ ಕೊಡಲೇಬೇಕು. ಇಂಥ ಸಮಾಜ ಸೇವಕರು ಗುರುತು ಇನ್ಯಾನ ಗುರುತಿರ ನೀವು ಅಂತ. ಹಾಗಾಗಿ ನಮ್ದೆಲ್ಲರದು ಒಂದೇ ಒಂದು ಕೋರಿಕೆ, ಅವರಿಗೆ ಜೀಬೆಯಿಂದ ದಯವಿಟ್ಟು ಒಂದು ಸೀಟಾಗಿ ಕೊಡಲೇಬೇಕು. ನಾವೆಲ್ಲ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು. ಖಂಡಿತ ಗೆಲ್ತಾರೆ ಅವರು. ನಾವು ಜೊತೆಗೆ ಕೆಲಸ ಮಾಡ್ತೀವಿ. ಸಹೋದರ ಸಮಾನರಾದ ಮುನಿರತ್ನ ಗೌಡರು ತುಂಬ ಈ ಭಾಗದಲ್ಲಿ ಪ್ರಭಾವಶಾಲಿಗಳು, ಸಮಾಜ ಸೇವಕರು. ಅವರನ್ನು ಭಗವಂತ ಅವ್ರ ತಂದೆ ತಾಯಿ
ಇಂದು ಅವ್ರು ನೆನ್ಕೊಬೇಕು ನಾವು. ದಯಮಾಡಿ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ವ್ಯಕ್ತಿ ಮುನಿರತ್ನ ಗೌಡರು. ಅವ್ರಿಗೆ ಈ ಸಲ GB ಎಲ್ಲರ ಒಂದು ಕ್ಷೇತ್ರದಲ್ಲಿ ಅವ್ರು ಗೆಲ್ಲೋ ಥರ ಅವಕಾಶ ಮಾಡಬೇಕು. ಹೈಕಮಾಂಡ್ ಆಗಲಿ, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಯಾರ್ಯಾರು ಅವರೇ ಪಾಪ ಅವತ್ತಿಂದ ನೋಡಿದ್ವಿ, ನಾವು ಚಿಕ್ಕ ಹುಡುಗಿಂದ ನೋಡಿದ್ವಿ. ಮುನಿರತ್ನ ಗೌಡರು ಯಾವತ್ತೂ ಸಮಾಜ ಸೇವಕ್ಕೆ ಎತ್ತಿದ ಕೈ. ಅವ್ರಿಗೆ ಈ ಸಲ GB ನಮ್ಮ ಕ್ಯಾಂಡಿಡೇಟ್ ಆಗಿ ದೇವರಾಣೆ ಅವ್ರು ಗೆಲ್ಸ್ಕೊ ಬರಬೇಕು. ನಮ್ಮ ಕರ್ತವ್ಯ ಅದಲ್ಲ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿದ್ದು ಕೈ ಮುಗಿದು ಕೇಳ್ಕೊತಿದ್ದೀನಿ. ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರ ಸೋದರನಾಗಿ ಬಾನರವಿಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಅವ್ರಿಗೆ ಅಷ್ಟೈಶ್ವರ್ಯ ಭಾಗ್ಯ ಕೊಡಲಿ ಭಗವಂತ, ಇನ್ನೂ ಆರೋಗ್ಯ ಜಾಸ್ತಿ ಕೊಡಲಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ನಮ್ಮ ಜನಾಂಗಗಳ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತೇಳಿ ಅತ್ಯಂತ ಸಡಗರದಿಂದ ಎಲ್ಲ ಗಿಡಗಳು ಸೇರಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಭಗವಂತ ಅವರಿಗೆ ಆಯುರ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಇನ್ನೂ ಹೆಚ್ಚಿಗೆ ಅವರಿಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಆಶಿಸಿ ಎಲ್ಲರೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಭಗವಂತ ಅವರ ಇನ್ನಷ್ಟು ಹೆಚ್ಚು ಕಾಲ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ.